ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ಪಾಸಿಟಿವ್ ಥಿಂಕಿಂಗ್ಗೆ ಅಷ್ಟೊಂದು ಪವರ್ ಇದೆಯಾ, ಅಷ್ಟೊಂದು ಚೇಂಜಸ್ ಅನ್ನೋದಾಗುತ್ತಾ ಲೈಫಲ್ಲಿ ಅಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಚೇಂಜಸ್ ಅನ್ನೋದು ಹಾಗೆ ಆಗುತ್ತೆ. ಒಂದಿಷ್ಟು ಇಂಪಾರ್ಟೆನ್ಸ್ ಅಂತಾನೆ ಇದೆ ನಮ್ಮ ಲೈಫಲ್ಲಿ. ಈ ಪಾಸಿಟಿವ್ ಥಿಂಕಿಂಗಿಂದ ತುಂಬ ಒಳ್ಳೆ ರೀತಿಯ ಬದಲಾವಣೆ ಅಂತೂ ಹಾಗೆ ಆಗುತ್ತೆ. ನಾವೊಂದು ನೆಗೆಟಿವ್ ಥಿಂಕಿಂಗ್ನ ಮಾಡ್ಕೊಂಡು ಒಂದು ಕಷ್ಟ, ಒಂದು ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕಾಗದೆ ತುಂಬ ಕಷ್ಟ ಅಂತ ಅನ್ಕೋತಾ ಇರ್ತೀವಿ. ಒಂದು ಪ್ರಾಬ್ಲಮ್ನ ನಾವು ಫೇಸ್ ಮಾಡುವಂಥ ಕೆಪಾಸಿಟಿ ಒಂದು ಪಾಸಿಟಿವ್ ಥಿಂಕಿಂಗ್ ಇದೆ. ತುಂಬ ಭಯ ಪಡ್ಕೋತಾ ಇರ್ತೀವಿ. ಭಯನ ಹೋಗಿಸ್ಲಿಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಒಂದು ಚೇಂಜಸ್ ಅನ್ನೋದಾಗುತ್ತೆ, ನಮಗೆ ಎನರ್ಜಿನ ತಂದು ಕೊಡುತ್ತೆ. ನಮಗೆ ಗೊತ್ತಿಲ್ಲದೇ ಒಂದಿಷ್ಟು ಬದಲಾವಣೆ ಅಂತೂ ಹಾಗೆ ಆಗುತ್ತೆ ಪಾಸಿಟಿವ್ ಥಿಂಕಿಂಗಿಂದ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದು ಫಸ್ಟ್ ಮ್ಯಾಟರ್ ಆಗುತ್ತೆ. ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವ, ನೆಗೆಟಿವ್ ಆಗಿ ಆಗುತ್ತೆ. ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವ, ಒಂದು ಒಳ್ಳೆ ರೀತಿಯಲ್ಲಿ ಹಾಗೆ ಆಗುತ್ತೆ. ಆದಷ್ಟು ನಾವು ಯೋಚನೆ ಮಾಡುವಂಥ ರೀತಿನ ಚೇಂಜ್ ಮಾಡಿಕೊಂಡಾಗ ಒಂದಿಷ್ಟು ಲೈಫಲ್ಲಿ ಚೇಂಜಸ್ ಆಗಿ ಒಂದು ಒಳ್ಳೆ ರೀತಿಯ ಹ್ಯಾಪಿನೆಸ್ ಅನ್ನೋದು ತಾನಾಗೆ ಬಂದ್ಬಿಡುತ್ತೆ. ಒಂದು ಪಾಸಿಟಿವ್ ಥಿಂಕಿಂಗು ಕೂಡ ಒಂದು ಹ್ಯಾಪಿನೆಸ್, ಒಂದು ಖುಷಿಯಾಗಿರಲಿಕ್ಕೂ ಕೂಡ ಕಾರಣ ಆಗುತ್ತೆ. ಒಬ್ಬ ICUಲಿರುವಂಥ ಮನುಷ್ಯನನ್ನು ಕೂಡ ಒಂದು ಪಾಸಿಟಿವ್ ಥಿಂಕಿಂಗು, ಒಂದು ಪಾಸಿಟಿವ್ ಯೋಚನೆಗಳು ಬದುಕಿಸುತ್ತೆ ಅಂತ ಅಂದರೆ ಅದಕ್ಕೆ ಅಷ್ಟು ಪವರ್ ಇರುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಒಬ್ಬ ಮನುಷ್ಯನಿಗೀಗ ತುಂಬ ಹುಷಾರಿಲ್ಲ, ಅವರು ICUಲಿದ್ದಾರೆ ಅಂತ ಅನ್ಕೊಳ್ಳಿ, ಅವ್ರ ಕಿವಿ ಹತ್ರ ಹೋಗಿ ನಾವು ಒಂದು ಪಾಸಿಟಿವ್ ಆಗಿ ಮಾತಾಡೋದಾಗಿರ್ಬೋದು. ನೀನು ಬೇಗ ಹುಷಾರಾಗ್ತೀಯ, ನಿನ್ನ ಕೈಲಿ ಆಗುತ್ತೆ, ನಿನ್ಗೇನು ತೊಂದರೆ ಇಲ್ಲ, ನೀನು ಆರೋಗ್ಯವಾಗಿದೆಯಾ ಅಂತ ನಾವೊಂದು ಪಾಸಿಟಿವ್ ಇಂಜೆಕ್ಟ್ನ ಮಾಡ್ತೀವಲ್ವ ಅವ್ರ ಮೈಂಡಿಗೆ, ತುಂಬ ಬೇಗ ಕ್ಯೂರ್ ಆಗಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅಷ್ಟು ಪವರ್ ಇದೆ ಪಾಸಿಟಿವ್ ಥಿಂಕಿಂಗ್ಗೆ. ಒಬ್ಬ ಚಿಕ್ಕ ಮಕ್ಳಿಗಾದರೂ ಅಷ್ಟೇ, ನೀನು ಓದ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾವಾಗಲೂ ನೆಗೆಟಿವ್ ಆಗಿ ಬೈಯೋದಾಗಿರ್ಬೋದು. ನೀನು ಓದೋದಿಲ್ಲ, ನೀನು ತುಂಬ ವೀಕ್ ಇದೆಯಾ, ನೀನು ಮ್ಯಾಥ್ಸಲ್ಲಿ ವೀಕ್ ಇದೆಯಾ, ನೀನು ಆ ಸಬ್ಜೆಕ್ಟಲ್ಲಿ ವೀಕ್ ಇದೆಯಾ ಅಂತ ಅವ್ರಿಗೆ ಯಾವಾಗಲೂ ಒಂದು ನೆಗೆಟಿವ್ ಆಗಿ ನಾವು ಬೈತಾ ಇದ್ರೆ ಪಾಪ ಅವ್ರ ಮೈಂಡ್ಗೂ ಕೂಡ ಅದನ್ನೇ ತಗೋಬಿಡ್ತಾರೆ. ಚಿಕ್ಕ ವಯಸ್ಸು ಬೇರೆ, ನಾವು ಯಾವ ರೀತಿ ಅವ್ರಿಗೆ ಹೇಳ್ಕೊಡ್ತೀವಿ ಅದನ್ನೇ ಕಲಿತಾರೆ ಅಲ್ವಾ. ಒಂದು ನೆಗೆಟಿವ್ ಆಗಿ ಇವ್ರು ಓದಲ್ಲ ಅಂತಿದ್ರೆ ಅವ್ರು ಓದೋದೇ ಇಲ್ಲ, ಅವ್ರಿಗೆ ಒಂದು ರೀತಿ ಇಂಟ್ರೆಸ್ಟ್ ಅನ್ನೋದೇ ಹೋಗ್ಬಿಡುತ್ತೆ. ಯಾವಾಗ ನಾವು ಒಂದು ಪಾಸಿಟಿವ್ನ ಅವ್ರ ಮೈಂಡಿಗೆ ಹೇಳ್ತಾ ಹೋಗ್ತೀವಿ, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಿನ್ನ ಕೈ ಆಗುತ್ತೆ, ನೀನು ತುಂಬ ಸ್ಟ್ರಾಂಗು, ಎಲ್ಲರಿಗಿಂತ ನೀನೇ ಫಸ್ಟ್ ಬರ್ತೀಯಾ ಅಂತ ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಪಡಿ, ಒಂದು ಒಳ್ಳೆ ರೀತಿಯ ಬದಲಾವಣೆ ಅಂತೂ ಹಾಗೆ ಆಗುತ್ತೆ. ಅಷ್ಟು ಪವರ್ ಇದೆ ಪಾಸಿಟಿವ್ ಥಿಂಕಿಂಗ್ಗೆ. ನಾನು ಕೂಡ ಮೊದಲು ಅದೇ ಥಿಂಕ್ ಮಾಡ್ತಿದ್ದೆ. ಆದಷ್ಟು ಹೆಣ್ಮಕ್ಳಲ್ಲಿ ಯೋಚನೆ ಮಾಡಲಿಕ್ಕೆ ಜಾಸ್ತಿ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಇವಾಗ ಆಫ್ಟರ್ ಡೆಲಿವರಿ ಆಗಿರ್ಬೋದು, ಪಾಪು ಬಾಣತನದಲ್ಲಾಗಿರ್ಬೋದು, ಒಂದು ನೆಗೆಟಿವ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ನೆಗೆಟಿವ್ ಥಿಂಕಿಂಗ್ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆದಷ್ಟು ನೆಗೆಟಿವ್ ಥಿಂಕಿಂಗ್ ಸ್ಟಾರ್ಟ್ ಮಾಡಿಕೊಂಡು ಒಂದು ಲೈಫ್ನ ಕಾಂಪ್ಲಿಕೇಟೆಡ್ ಮಾಡ್ಕೊಬಿಡ್ತೀವಿ. ತುಂಬ ಈಸಿಯಾಗಿ ಹೋಗ್ತಿರುತ್ತೆ, ಒಂದು ಸ್ಮೂತಾಗಿ ಹೋಗ್ತಿರುತ್ತೆ. ಬಟ್ ನಮ್ಮಿಂದ ನಾವೇ ಈ ರೀತಿ ನೆಗೆಟಿವ್ ಯೋಚನೆಗಳು ಮಾಡ್ಕೊಂಡು ಅಷ್ಟು ಕಷ್ಟ ಆಗ್ತಿದೆಯಲ್ಲಪ್ಪ ಲೈಫು, ಆಗ್ತಿಲ್ಲ ಅನ್ನೋ ರೀತಿ ನಾವು ಅದನ್ನು ತಂದು ಇಟ್ಕೊಬಿಡ್ತೀವಿ. ನಾನು ಕೂಡ ಫಸ್ಟ್ ಜಾಸ್ತಿ ನೆಗೆಟಿವೇ ಥಿಂಕ್ ಮಾಡ್ತಿದ್ದೆ. ಈಗ ಆಗ್ಬಿಟ್ರೆ ಏನು ಮಾಡೋದು, ಒಂದು ಏನೋ ಒಂದು ಪ್ರಯತ್ನ ಪಡೋಕ್ಕೆ ಮುಂಚೆನೇ ಅಯ್ಯೋ ಅದು ನನ್ನ ಕೈಲಿ ಆಗಲ್ಲ, ಅದು ಸಕ್ಸಸ್ ಆಗಲ್ಲ, ನಾನು ತುಂಬ ವೀಕ್ ಇದ್ದೀನಿ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ನಾನು ಕೂಡ ಫಸ್ಟ್ ಯೋಚನೆ ಮಾಡ್ತಿದ್ದೆ. ನನಗನ್ಸಿದ್ದು ಅಟ್ಲೀಸ್ಟ್ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಒಂದು ಪಾಸಿಟಿವ್ ಆಗಿ ಹೇಳ್ಕೊಳ್ಳೋಣ. ನಾನು ಮಾಡ್ತೀನೋ ಬಿಡ್ತೀನೋ ಸೆಕೆಂಡರಿ, ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ 90% ಆದರೂ ಕಂಪ್ಲೀಟ್ ಮಾಡಿರ್ತೀವಿ. 100ಕ್ಕೆ 100 ಕೊಡಲಿಲ್ಲ ಅಂದರೂ ಕೂಡ ಫಸ್ಟ್ ಟೈಮ್ 90% ಆದರೂ ಕಂಪ್ಲೀಟ್ ಮಾಡಿರ್ತೀವಿ. ನೆಕ್ಸ್ಟ್ ಒಂದು 100ಕ್ಕೆ 100ನ ನನ್ನ ಆ ಎನರ್ಜಿಯೆಲ್ಲ ಕೊಟ್ಟು ನಾನು ಅದನ್ನು ಕಂಪ್ಲೀಟ್ ಮಾಡ್ಬೋದು ಅನ್ನೋ ರೀತಿ ಯಾವಾಗ ನಾನು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ, ಮನಸ್ಸಿಗೂ ಕೂಡ ಎಷ್ಟೋ ನೆಮ್ಮದಿ ಸಿಗುತ್ತೆ. ಇವಾಗ ಆದಷ್ಟು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೆ ಇರಿ, ನಮಗೆ ಒಂದು ರೀತಿ ಮನಸ್ಸಿಗೂ ನೋವಾಗುತ್ತೆ, ನಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಬದಲಾವಣೆ ಆಗುತ್ತೆ. ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ನಮಗೆ ಗೊತ್ತಿಲ್ಲದೇ ನಾವು ತುಂಬ ವೀಕ್ ಆಗ್ತಿದ್ದೀವಿ, ಒಂದಿಷ್ಟು ಚೇಂಜಸ್ ಅನ್ನೋದು ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ, ನನಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ನನ್ನ ಆರೋಗ್ಯದಲ್ಲಿ ಅನ್ನೋ ರೀತಿ ಯೋಚನೆಗಳೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ನಾನು ಅಂದ್ಕೊಂಡಿದ್ದು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ, ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಆದಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ಲೈಫು ಅಂತ ಅಂದ್ಕೊಂಡು ಒಂದಿಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ನಿಜವಾಗ್ಲೂ ಒಂದು ಪಾಸಿಟಿವ್ ಆಗಿ ಆಗಿದೆ. ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಜನ ಈ ರೀತಿ ಮಿಸ್ಟೇಕ್ನ ಮಾಡ್ಕೊಂಡಿರ್ತಾರೆ. ನಾನು ತುಂಬ ವೀಕ್ ಇದ್ದೀನಿ, ನನ್ನ ಕೈಲಿ ಆಗಲ್ವೇನೋ ಅನ್ನೋ ಅವ್ರನ್ನೇ ಒಂದು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಅನ್ಕೋತಿರ್ತಾರೆ. ಅದೆಲ್ಲ ತಪ್ಪು. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ನಮ್ಮ ಕೈಲಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಹಾಗೆ ಆಗುತ್ತೆ, ಆಗಲ್ಲ ಅಂತ ಅಂದ್ಕೊಂಡ್ರೆ ಅದೆಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ. ಅಷ್ಟು ಪಾಸಿಟಿವ್ ಮೈಂಡ್ ಸೆಟ್ಗೆ, ಪಾಸಿಟಿವ್ ಮಾತುಗಳಿಗೆ ತುಂಬ ಪವರ್ ಇದೆ. ಇವಾಗ ನಾವು ತುಂಬ ಬೇಜಾರಾಗಿದ್ದೀವಿ, ತುಂಬ ನಮ್ಮ ಮನಸ್ಸಿಗೆ ಏನೋ
ನೋವಾಗ್ತಿದೆ ಅಂತ ಅಂದ್ಕೊಂಡಾಗ ನಮ್ಮ ಹತ್ರ ಬಂದು ಯಾರಾದರೂ ಒಬ್ಬ ಒಳ್ಳೆ ಪರ್ಸನ್, ನಮ್ಗೆ ಒಳ್ಳೆಯದನ್ನೇ ಬಯಸುವಂಥ ಪರ್ಸನ್ನು, ಒಂದು ಪಾಸಿಟಿವ್ ಪೀಪಲ್ಸು ಬಂದು ನಿಂತು ಯಾಕೆ ಏನಾಗಿದೆ ಪ್ರಾಬ್ಲಮ್ಮು, ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಿನ್ನ ಕೈಲಿ ಆಗುತ್ತೆ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ, ಲೈಫಲ್ಲಿ ಎಲ್ರಿಗೂ ಕಷ್ಟಗಳು ಬರುತ್ತೆ, ಅದನ್ನ ಯಾವ ರೀತಿ ನಾವು ಎದುರಿಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋ ರೀತಿ ನಮ್ಗೆ ಯಾವಾಗ ಒಂದು ಪಾಸಿಟಿವ್ ಮಾತುಗಳನ್ನ ಆಡಲಿಕ್ಕೆ ಬರ್ತಾರೆ, ನಮಗೆ ಗೊತ್ತಿಲ್ಲದೇ ಎಷ್ಟು ನಾವು ಆ್ಯಕ್ಟಿವ್ ಆಗಿರ್ತೀವಿ ಅಂತ ಅಂದರೆ ಆ ಟೈಮ್ಗೆ ಅದು ಬೇಕಾಗಿರುತ್ತೆ. ನಮಗೆ ತುಂಬ ಯೋಚನೆ ಮಾಡಿದಾಗ ಆಗಿರ್ಬೋದು, ನಮ್ಮ ಮನಸ್ಸಿಗೆ ತುಂಬ ಬೇಜಾರಾದಾಗ ಆಗಿರ್ಬೋದು, ನಮ್ಮ ಮೈಂಡ್ಗೆ ಒಂದು ರೀತಿ ಲೋ ಆಗಿದ್ದೀವಿ, ನಾವು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದಾಗ ಒಂದು ಪಾಸಿಟಿವ್ ಮಾತುಗಳು ಒಂದು ರೀತಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಅಂದರೆ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಚೇಂಜಸ್ನೇ ತಂದು ಕೊಡುತ್ತೆ. ಅಷ್ಟು ಪವರ್ ಇದೆ ಪಾಸಿಟಿವ್ ಥಿಂಕಿಂಗ್ಗೆ. ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಮಾಡೋದ್ರಿಂದ ತುಂಬಾ ಚೇಂಜಸ್ ಅಂತೂ ಆಗೇ ಆಗುತ್ತೆ, ಒಂದು ಒಳ್ಳೆ ರೀತಿಯ ಬದಲಾವಣೆ ಅಂತೂ ಆಗೇ ಆಗುತ್ತೆ. ಇವಾಗ ಮಲಗಿರ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇಡೀ ದಿನ ಚೆನ್ನಾಗಿ ಕಳೀತೀನಿ, ನಾನು ಯಾವುದೇ ರೀತಿಯ ಬೇಜಾರು ಮಾಡ್ಕೊಳ್ದೇ ಏನೇ ಕಷ್ಟ ಬಂದರೂ ಕೂಡ ನಾವು ಇಡೀ ದಿನದಲ್ಲಿ ಒಂದು ಕಷ್ಟ ಬರೋದಿಲ್ಲ, ಹ್ಯಾಪಿಯಾಗಿ ಕಳಿತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಏನೋ ಒಂದು ಪ್ರಾಬ್ಲಮ್ ಅನ್ನೋದು ಬಂದೇ ಬರುತ್ತೆ, ಲೈಫಲ್ಲಿ ಪ್ರಾಬ್ಲಮ್ಸ್ ಅನ್ನೋದು ಬಂದೇ ಬರುತ್ತೆ. ಅದನ್ನು ಯಾವ ರೀತಿ ಫೇಸ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಆರಾಮಾಗಿ ಇವತ್ತೆಲ್ಲ ನಾನು ಚೆನ್ನಾಗಿ ಕಳಿತೀನಿ, ಒಂದು ಹ್ಯಾಪಿಯಿಂದ ಕಳಿತೀನಿ, ಒಂದು ಖುಷಿಯಿಂದಲೇ ಇವತ್ತಿನ ದಿನ ನಾನು ಎಂಜಾಯ್ ಮಾಡ್ತೀನಿ ಅಂತ ಒಂದು ಪಾಸಿಟಿವ್ ಆಗಿ ಎದ್ದೋಳಿ, ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಎದ್ದೋಳಿ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡುವಂಥ ಕೆಪಬಿಲಿಟಿ ನಮ್ಮಲ್ಲಿರುತ್ತೆ. ಆದರೂ ನಾನು ಇಷ್ಟೊಂದು ಪ್ರಾಬ್ಲಮ್ ಬರ್ತಲ್ಲ ಅಂತ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ, ಒಂದು ಒಳ್ಳೆ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಬಟ್ ಬೆಳಿಗ್ಗೆ ಎದ್ದೊಳ್ಬೇಕಾದ್ರೆ ಏನೋ ನೆನ್ನೆ ಬೇಜಾರು ನಡೆದಿರುತ್ತೆ, ಏನೋ ನಮಗೆ ಮನಸ್ಸಿಗೆ ತುಂಬ ನೋವಾಗಿರುವಂಥ ಘಟನೆ ನಡೆದಿರುತ್ತೆ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಎದ್ದೊಳೋದಾಗಿರ್ಬೋದು. ಅಯ್ಯೋ ಇಷ್ಟು ಬೇಗ ಎದ್ದೊಳ್ಬೇಕಾ, ಇಷ್ಟು ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕಾ ಅಂತ ಒಂದು ಬೇಜಾರಾಗೋ ರೀತಿ ಎದ್ದೊಳೋದಾಗಿರ್ಬೋದು, ನೆಗೆಟಿವ್ ಒಂದು ಯೋಚನೆನ ಇಟ್ಕೊಂಡು ಎದ್ದೊಳೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಿದಾಗ ಇಡೀ ದಿನ ಒಂದು ರೀತಿ ಬೇಜಾರಲ್ಲೇ ಕಳೆದು ಬಿಡ್ತೀವಿ. ಅಬ್ಸರ್ವ್ ಮಾಡಿ ನೋಡಿ, ಬೆಳಿಗ್ಗೆ ಎಷ್ಟು ಆಕ್ಟಿವ್ ಆಗಿ ಎದ್ದೇಳ್ತೀವಿ ಅದ್ರ ಮೇಲೆ ತುಂಬ ಇಡೀ ದಿನ ಡಿಪೆಂಡ್ ಆಗಿರುತ್ತೆ. ಇಡೀ ದಿನ ಎನರ್ಜಿ ಆಗಿರಬೇಕು ಅಂದರೆ ನಾವು ಬೆಳಿಗ್ಗೆ ಟೈಮ್ ಚೆನ್ನಾಗಿ ಆರಾಮಾಗಿ ಒಂದು ಖುಷಿಯಿಂದ ಎದ್ದೇಳಬೇಕು. ಆವಾಗ ನಾವು ಇಡೀ ದಿನನ ಒಂದು ಖುಷಿಯಿಂದನೇ ಎಂಜಾಯ್ ಮಾಡಿಕೊಂಡು ಎಂಡ್ ಮಾಡೋದಕ್ಕಾಗೋದು. ಬಟ್ ಯಾವಾಗ ಒಂದು ಬೇಜಾರಿಂದ ಎದ್ದೇಳ್ತೀವಿ ಆವಾಗ ಒಂದು ರೀತಿ ಬೇಜಾರೇ ಆಗಿಬಿಡುತ್ತೆ, ಎದ್ದು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಅನ್ನೋದು ಬರೋದಿಲ್ಲ. ಯಾವುದಕ್ಕೆ ಆಗಲಿ ನಾವೆಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ತುಂಬ ಜನ ಈ ರೀತಿ ಮಿಸ್ಟೇಕ್ನ ಮಾಡ್ತಿರ್ತಾರೆ, ಯಾವಾಗಲೂ ನೆಗೆಟಿವ್ ಥಿಂಕಿಂಗ್ ಮಾಡಿಕೊಂಡು ಒಂದು ರೀತಿ ಲೇಜಿ ಆಗಿರೋದಾಗಿರ್ಬೋದು. ನೆಗೆಟಿವ್ ಥಿಂಕಿಂಗ್ ಯಾವ ರೀತಿ ಮಾಡಿಬಿಡುತ್ತೆ ಅಂತ ಅಂದರೆ ಯಾವುದೇ ಕೆಲಸನ ನಾವು ಇಂಟ್ರೆಸ್ಟಿಂದ ಮಾಡಲಿಕ್ಕೆ ಬಿಡೋದಿಲ್ಲ. ಒಂದು ಪಾಸಿಟಿವ್ ಥಿಂಕಿಂಗ್ ಆದರೆ ನಾವು ಒಂದು ಇಂಟ್ರೆಸ್ಟಿಂದ ಎನರ್ಜಿಯಾಗಿ ಹೋಗ್ತೀವಿ ಕೆಲಸ ಮಾಡಲಿಕ್ಕೆ. ಒಂದು ನೆಗೆಟಿವ್ ಥಿಂಕಿಂಗ್ ಮಾಡ್ಕೊಂಡು ಒಂದು ರೀತಿ ಹಿಂದೆ ಉಳ್ಕೊಳ್ಳೋ ರೀತಿ ಮಾಡಿಬಿಡುತ್ತೆ, ಒಂಥರ ಲೇಜಿನೆಸ್ ಬರುತ್ತೆ, ಯಾವುದೇ ಕೆಲಸದ ಮೇಲೂ ಒಂದು ಆಸಕ್ತಿ ಅನ್ನೋದು ಕಮ್ಮಿ ಆಗುತ್ತೆ. ಅಷ್ಟು ನಮ್ಮನ್ನ ವೀಕ್ ಮಾಡ್ತಾ ಹೋಗುತ್ತೆ ಈ ನೆಗೆಟಿವ್ ಥಿಂಕಿಂಗು. ನೆಗೆಟಿವ್ ಥಾಟ್ಸ್ ತಲೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಆದಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ನಮಗೆ ಗೊತ್ತಿದ್ದಾನೆ ಒಂದು ಒಳ್ಳೆ ರೀತಿಯಲ್ಲಿ ಆಗ್ತಿರುತ್ತೆ. ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ಇವತ್ತೊಂದು ದಿನ ನಾನು ಖುಷಿಯಿಂದ ಕಳಿತೀನಿ ಅಂತ ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ನಾವು ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡ್ತೀವಿ, ಇಡೀ ದಿನ ನಾವು ಚೆನ್ನಾಗೇ ಕಳೆದಿರ್ತೀವಿ. ಬಟ್ ಏನೋ ಖುಷಿಯಾಗಿರುವಂಥ ಟೈಮಲ್ಲಿ ನನಗೆ ಎಂಜಾಯ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಏನೋ ಒಂದು ನೆಗೆಟಿವ್ ಥಾಟ್ನ ಮೈಂಡಲ್ಲಿ ಇಟ್ಕೊಂಡಿದ್ರೆ ಆ ಒಂದು ಖುಷಿ ಮೂಮೆಂಟ್ನ ನಾವು ಎಂಜಾಯ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಮ್ಮನ್ನ ತಡೆದು ಬಿಡುತ್ತೆ ಈ ನೆಗೆಟಿವ್ ಥಾಟ್ಸು. ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾನೆ ಇರಬೇಕು ಅಂತ ಅಲ್ಲ, ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡೋದಕ್ಕೂ ಆಗೋದಿಲ್ಲ. ಒಂದಿಷ್ಟು ಸಂದರ್ಭಗಳಲ್ಲಿ ನಮಗೆ ನೆಗೆಟಿವ್ ಥಿಂಕಿಂಗ್ ಬರುತ್ತೆ, ನೆಗೆಟಿವ್ ಥಾಟ್ಸ್ ಬರುತ್ತೆ. ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದು ಹ್ಯಾಂಡಿಕ್ಯಾಫ್ಟ್ ಇರೋ ವ್ಯಕ್ತಿ ಮುಂದೆ ನಾವು ದಿನ ಹೋಗ್ಬಿಟ್ಟು ನೀನು ತುಂಬ ಹ್ಯಾಂಡಿಕ್ಯಾಫ್ಟ್ ಇದೆಯಾ, ನಿನ್ನ ಕೈಲಿ ಏನೂ ನಡೆಯಲಿಕ್ಕಾಗಲ್ಲ, ನಮ್ಮ ರೀತಿ ನೀನು ಸ್ಟ್ರಾಂಗ್ ಇಲ್ಲ, ನಾವಾರು ಎದ್ದು ಓಡಾಡ್ತೀವಿ, ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಒಂದು ನೆಗೆಟಿವ್ ಆಗಿ ಆ ಮಗು ತಲೆಯಲ್ಲಿ ನಾವು ಇಂಜೆಕ್ಟ್ ಮಾಡ್ತಾ ಹೋದರೆ ಯಾವ ರೀತಿ ವರ್ಕ್ ಆಗುತ್ತೆ ಅದು? ಆ ಮಗು ಎದ್ದು ಓಡಾಡಲಿಕ್ಕೆ ಪ್ರಯತ್ನನೇ ಪಡಲ್ಲ, ಇನ್ನೂ ಲೋ ಆಗಿ ಮಾಡಿಬಿಡುತ್ತೆ. ಅಷ್ಟು ಲೋ ಆಗಿ ಮಾಡುವಂಥ ಕೆಪಾಸಿಟಿ ನೆಗೆಟಿವ್ ಥಾಟ್ಸ್ಗಿದೆ. ಬಟ್ ದಿನ ಹೋಗ್ಬಿಟ್ಟು ಆ ಮಗು ಮುಂದೆ ನೀನು ತುಂಬ ಸ್ಟ್ರಾಂಗ್ ಇದೆಯಾ, ನಮ್ಮ ರೀತಿನೇ ನೀನು ನಡೀತೀಯಾ, ಎದ್ದು ನಡಿ, ಇಷ್ಟೊಂದು ಯಾಕೆ ಕೂತ್ಕೊಂಡಿದ್ದೀಯಾ, ನಿನ್ನ ಕೈ ಆಗುತ್ತೆ, ನಿನ್ನ ಕೈ ತುಂಬ ಪೊಟೆನ್ಷಿಯಲ್ ಇದೆಯಾ ಅಂತ ನಾವು ಯಾವಾಗ ಒಂದು ಪಾಸಿಟಿವ್ ಆಗಿ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಆ ಮಗು ಎದ್ದು ನಡೆಯಲಿಕ್ಕೂ ಕೂಡ ಪ್ರಯತ್ನ ಪಡುತ್ತೆ. ಅಷ್ಟು ಒಂದು ಚೇಂಜಸ್ ಅನ್ನೋದನ್ನ ಮಾಡುತ್ತೆ ಪಾಸಿಟಿವ್ ಥಿಂಕಿಂಗು. ಆದಷ್ಟು ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇದ್ರೆ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡುವಂಥ ಒಂದು ಎನರ್ಜಿನ ತಂದು ಕೊಡುತ್ತೆ. ಈ ರೀತಿ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ನಮಗೆ ಗೊತ್ತಿರಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಬದಲಾವಣೆ ಅಂತೂ ಆಗೇ ಆಗುತ್ತೆ. ಕಷ್ಟ ಕಾಲದಲ್ಲೂ ಅಷ್ಟು ನಮಗೆ ಎನರ್ಜಿನ ತಂದು ಕೊಡುತ್ತೆ ಈ ಪಾಸಿಟಿವ್ ಯೋಚನೆಗಳು ಅಂತ ಅಂದರೆ. ಏನೋ ಒಂದು ಪ್ರಾಬ್ಲಮ್ ಬಂದರೂ ಫೇಸ್ ಮಾಡೋದಕ್ಕೆ ಒಂದು ಎನರ್ಜಿ ಅಂತೂ ಕೊಟ್ಟೇ ಕೊಡುತ್ತೆ ಅಲ್ವಾ, ಒಂದು ಧೈರ್ಯ ಅಂತೂ ಕೊಟ್ಟೇ ಕೊಡುತ್ತೆ. ನಾವು ನೆಗೆಟಿವ್ ಥಿಂಕಿಂಗ್ ಮಾಡ್ಕೊಂಡು ಒಂದು ಎಲ್ಲಾದರೂ ಮಾತಾಡಬೇಕು ಅಂದರೂ ಕೂಡ ಯಾರಾದರೂ ಏನಾದರೂ ಅನ್ಕೊಬಿಡ್ತಾರೆ, ನನ್ನ ಕೈಲಿ ಮಾತಾಡೋದಕ್ಕಾಗಲ್ಲ ಅಂತ
ಅಂತ ನಮ್ಮನ್ನೇ ನಾವು ಲೋ ಅನ್ಕೊಂಡು ಅಲ್ಲೂ ಮಾತಾಡೋದಕ್ಕೆ ಹೋಗಲ್ಲ. ಏನೋ ಒಂದು ಒಳ್ಳೆ ರೀತಿಯ ನಮಗೆ ಒಂದು ಆಪರ್ಚುನಿಟಿ ಬಂದಿರುತ್ತೆ, ನೆಗೆಟಿವ್ ಥಿಂಕಿಂಗ್ ಮೊದಲೇ ಸ್ಟಾರ್ಟ್ ಮಾಡ್ಕೊಬಿಟ್ಟಿರ್ತೀವಿ, ನಂಗೆ ಆ ಜಾಬ್ ಸಿಗೋದೇ ಇಲ್ಲ ಅಂತ ಮೊದಲೇ ಯೋಚನೆ ಮಾಡಿಕೊಂಡು ಅಲ್ಲೂ ಕೂಡ ನಾವು ಅದನ್ನು ಜಾಬ್ ಅಟೆಂಡ್ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ, ಒಂದು ರೀತಿ ಭಯದಲ್ಲೇ ವಾಪಸ್ ಬರೋದಾಗಿರ್ಬೋದು. ಈ ರೀತಿ ಮಿಸ್ಟೇಕ್ಗಳು ಲೈಫಲ್ಲಿ ತುಂಬಾ ಆಗಿರುತ್ತೆ. ಒಂದು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಪಾಸಿಟಿವ್ ಇರೋದಕ್ಕಾಗೋದಿಲ್ಲ, ಮೈಂಡ್ ಅಷ್ಟು ಕೂಡ ಒಂದು ರೀತಿ ನೆಗೆಟಿವ್ ಯೋಚನೆ ಮಾಡೋ ರೀತಿ ಆಗಿಬಿಡುತ್ತೆ. ನಮ್ಮ ಮೈಂಡ್ನ ನಾವು ಕಂಟ್ರೋಲ್ ತಗೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಕೆಟ್ಟದ್ರಲ್ಲೂ ಒಂದು ಪಾಸಿಟಿವ್ನ ನೋಡ್ತಾ ಹೋಗ್ತೀವಲ್ವಾ, ಎಷ್ಟು ಬದಲಾವಣೆ ಆಗುತ್ತೆ ಅಂತ ಅಂದರೆ ನಾವು ನೋಡೋ ದೃಷ್ಟಿನ ಚೇಂಜ್ ಮಾಡ್ಕೋಬೇಕು. ಇವಾಗ ಒಬ್ಬ ಪರ್ಸನ್ನ ನೆಗೆಟಿವ್ ಪರ್ಸನ್ ಅಂತಲೇ ಅಂದ್ಕೊಳ್ಳಿ, ಅವ್ರ ನೆಗೆಟಿವ್ಗೆ ನಾವು ಅವ್ರಿಗೆ ಎದ್ದು ಹೇಳ್ತಾ ಇದ್ರೆ ಅವ್ರಿಗೊಂದು ರೀತಿ ಆ ನೆಗೆಟಿವ್ನ ಬಿಟ್ಟು ನಾವು ಪಾಸಿಟಿವ್ ಆಗಿರಬೇಕು ಅಂತ ಯಾವತ್ತೂ ಅನ್ಸಲ್ಲ. ಅದೇ ಒಬ್ಬ ವ್ಯಕ್ತಿ ಮುಂದೆ ನೆಗೆಟಿವ್ ವ್ಯಕ್ತಿ ಆದರೂ ಕೂಡ ನೀನು ಪಾಸಿಟಿವ್, ನೀನು ತುಂಬ ಒಳ್ಳೆಯ ವ್ಯಕ್ತಿಯ, ನೀನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಿದ್ಯಾ ಅಂತ ನಾವು ಯಾವಾಗ ಒಂದು ಪಾಸಿಟಿವ್ನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ, ಆ ವ್ಯಕ್ತಿಗೆ ಅನಿಸುತ್ತೆ ನಾನು ತುಂಬ ಒಂದು ನೆಗೆಟಿವ್ ಪರ್ಸನ್ ಆದರೂ ಕೂಡ ಇಷ್ಟೊಂದು ನನ್ನ ಅಪ್ರಿಷಿಯೇಷನ್ ಮಾಡ್ತಿದ್ದಾರಲ್ಲ, ನೀನು ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಿದ್ದಾರಲ್ಲ, ಒಂದು ಕೆಟ್ಟದನ್ನು ಬಯಸಿದ್ರು ಕೂಡ ನನಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಬರ್ತಿದ್ದಾರಲ್ಲ ಅಂತ ಒಂದಿಷ್ಟು ಚೇಂಜಸ್ ಮಾಡ್ಕೋತಾರೆ. ಯಾವುದೇ ವ್ಯಕ್ತಿ ಆದರೂ ಅಷ್ಟೇ, ನಾವು ಯಾವಾಗ ಒಂದು ನೆಗೆಟಿವ್ನ ಎತ್ತು ಹೇಳಲಿಕ್ಕೆ ಹೋಗ್ತೀವಿ ಅವ್ರು ಅದನ್ನು ಬಿಡೋದೇ ಇಲ್ಲ. ನನಗೆ ನೆಗೆಟಿವ್ ಆಗಿದ್ದೀನ ಅದೇ ರೀತಿ ಇರೋಣ ಅನ್ನೋ ರೀತಿ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ಒಂದು ನೆಗೆಟಿವ್ ಆದರೂ ಕೂಡ ಒಂದು ಪಾಸಿಟಿವ್ನ ಹುಡುಕ್ತಾ ಹೋಗ್ತೀವಲ್ವಾ, ಒಂದು ಒಳ್ಳೆ ರೀತಿಯ ಚೇಂಜಸ್ ಅಂತೂ ಹಾಗೆ ಆಗುತ್ತೆ. ಅಷ್ಟು ಒಂದು ಎನರ್ಜಿ ಇದೆ ಪಾಸಿಟಿವ್ ಥಿಂಕಿಂಗ್ಗೆ, ಪಾಸಿಟಿವ್ ಥಾಟ್ಸ್ಗೆ ಅಷ್ಟು ಒಂದು ಪವರ್ ಇದೆ. ತುಂಬ ಜನರ ಪ್ರಾಬ್ಲಮ್ ಏನು ಅಂತ ಅಂದರೆ ನನಗೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗೇ ಬರ್ತಿಲ್ಲ, ಆದಷ್ಟು ನಾನು ನೆಗೆಟಿವ್ ಥಿಂಕಿಂಗ್ಲೇ ಮಾಡ್ತಿದ್ದೀನಿ, ಏನೇ ಮಾಡಿದ್ರು ಸ್ವಲ್ಪ ಕಷ್ಟ ಆಗ್ತಿದೆ, ನಾನು ಪಾಸಿಟಿವ್ ಥಿಂಕಿಂಗ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ, ಯಾವಾಗಲೂ ಒಂದು ನೆಗೆಟಿವ್ ಥಾಟ್ಸೇ ತಲೆಯಲ್ಲಿ ಬರ್ತಿದೆ ಅಂದಾಗ ಒಂದು ಪಾಸಿಟಿವ್ ಪರ್ಸನ್ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋದಾಗಿರ್ಬೋದು, ತುಂಬ ಒಳ್ಳೆಯದನ್ನೇ ಬಯಸುವಂಥ ವ್ಯಕ್ತಿಗಳ ಹತ್ರ ನಾವು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು, ಒಂದು ಮೋಟಿವೇಶನಲ್ ವಿಡಿಯೋಗಳನ್ನ ನೋಡೋದಾಗಿರ್ಬೋದು, ಒಂದು ನಮಗೆ ಖುಷಿ ಕೊಡುವಂಥ ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಮ್ಯೂಸಿಕ್ನ ಕೇಳೋದಾಗಿರ್ಬೋದು, ನಮ್ಮ ಮೈಂಡ್ನ ಆ ಒಂದು ಇದರಿಂದ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಒಳ್ಳೆಯ ಅಭ್ಯಾಸಗಳನ್ನ ನಾವು ಫಾಲೋ ಮಾಡ್ತಾ ಹೋದಾಗ ಜಾಸ್ತಿ ನಮಗೆ ನೆಗೆಟಿವ್ ಥಿಂಕಿಂಗ್ ಬರಲಿಕ್ಕೂ ಕೂಡ ಬರೋದಿಲ್ಲ, ಅಷ್ಟು ಸ್ವಲ್ಪ ಅವಾಯ್ಡ್ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ನಮ್ಮ ಲೈಫ್ನ ನಾವು ಈ ನೆಗೆಟಿವ್ ಥಿಂಕಿಂಗಿಂದ ಯಾವ ರೀತಿ ನಾವು ಒಂದು ಪಾಸಿಟಿವ್ ಥಿಂಕಿಂಗ್ ಕಡೆ ಕರ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಯಾವಾಗಲೂ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಲೇಸಿ ಆಗಿರ್ತೀವ, ಆವಾಗ ನಮ್ಮ ನೆಗೆಟಿವ್ ಥಿಂಕಿಂಗ್ ಬಂದೇ ಬರುತ್ತೆ. ನಾವು ತುಂಬ ಆ್ಯಕ್ಟಿವ್ ಆಗಿ ಯಾವಾಗಲೂ ಬ್ಯುಸಿ ಪರ್ಸನ್ ಆಗಿ ಲೈಫ್ನ ಲೀಡ್ ಮಾಡ್ತೀವ, ನಮಗೊಂದು ಪಾಸಿಟಿವ್ ಥಿಂಕಿಂಗ್ ಬರಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಒಂದು ಲೈಫ್ನ ನಾವು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಕು, ಈಸಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ರೀತಿ ಸ್ವಲ್ಪ ಚೇಂಜಸ್ನ ಮಾಡ್ಕೋತಾ ಹೋದಾಗ ಆದಷ್ಟು ನಾವು ಪಾಸಿಟಿವಿಟಿಯಿಂದ, ಪಾಸಿಟಿವ್ ಥಿಂಕಿಂಗಿಂದ ಲೈಫ್ನ ಲೀಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.